ಇನ್ನು ಬೆಂಗಳೂರಿನಲ್ಲಿ ಮಿತಿಮೀರಿದೆ ಬಡ್ಡಿ ದಂಧೆಕೋರರ ಟಾರ್ಚರ್. ಮಾಜಿ ರೌಡಿಯ ಜೊತೆಗಿರುವಂತಹ ಒಂದು ಫೋಟೋ ತೋರಿಸಿ ಬೆದರಿಕೆ ಹೊಡೆದಿದ್ದಾರೆ. ಮಾಜಿ ರೌಡಿ ಸೈಲೆಂಟ್ ಸುನಿಲನ ಫೋಟೋ ತೋರಿಸಿ ಧಮಕಿ ಹಾಕಿದ್ದಾರೆ ಬಡ್ಡಿ ದಂಧೆಕೋರರು. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ದೀಪಕ್ ಮತ್ತು ಜಯಕುಮಾರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ದೀಪಕ್ ಬಳಿಯಿಂದ ರವಿ ಎನ್ನುವ ವ್ಯಕ್ತಿ 13 ಲಕ್ಷ ರೂಪಾಯಿ ಪಡೆದಿದ್ದಾರೆ. ಆ 13 ಲಕ್ಷ ರೂಪಾಯಿ ಸಾಲಕ್ಕೆ 63 ಲಕ್ಷ ರೂಪಾಯಿ ಬಡ್ಡಿ ಕಟ್ಟಿದ್ದ. ಜಯಕುಮಾರ್ ಬಳಿ 8 ಲಕ್ಷಕ್ಕೆ ತಿಂಗಳಿಗೆ 80,000 ರೂಪಾಯಿ ಬಡ್ಡಿ. ಯಾವ ಪರಿ ಬಡ್ಡಿ ವಸೂಲಿ ಮಾಡಿದ್ದಾರೆ ನೋಡಿ. ಆ ಬಡ್ಡಿ ಹಣ ನೀಡುವುದಕ್ಕೆ ತಡವಾದಾಗ ಕಿಡ್ನಾಪ್ ಮಾಡಿ ಬೆದರಿಕೆ ಒಡ್ಡಿದ್ದಾರೆ. 4 ಕೋಟಿ ಸಾಲ ಪಡೆದಿದ್ಯಾ ನೀನು ಅಂತ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಬೆದರಿಕೆ ಒಡ್ಡಿದ್ದಾರೆ. ಜೊತೆಗೆ ಮಾಜಿ ರೌಡಿ ಶೀಟರ್ನ ಫೋಟೋ ತೋರಿಸಿ ಹೆದರಿಸಿದ್ದಾರೆ. ಆದರೆ ಈ ಸೈಲೆಂಟ್ ಸುನೀಲನಿಗೂ ಈ ಬಂಧಿತರಿಗೂ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೋ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿದ್ದಂತಹ ಫೋಟೋವನ್ನು ಇಟ್ಕೊಂಡು ಸೈಲೆಂಟ್ ಸುನೀಲನ ಜೊತೆಗಿರುವಂತಹ ಫೋಟೋವನ್ನು ತೋರಿಸಿ ಈ ಧಮಕಿ ಹಾಕ್ತಾ ಇದ್ರು ಈ ಬಡ್ಡಿ ದಂಧೆಕೋರರು.